ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಬಜೆಟ್ ಅಧಿವೇಶನಕ್ಕೂ ಮುನ್ನ ಇಂದು ಸರ್ವಪಕ್ಷ ಸಭೆ, ನಾಳೆಯಿಂದ ಸಂಸತ್ ಅಧಿವೇಶನ. ಐರೋಪ್ಯ ಒಕ್ಕೂಟ ಭಾರತ ರಕ್ಷಣಾ ಪಾಲುದಾರಿಕೆಗೆ ಇಂದು ಸಹಿ ನಿರೀಕ್ಷೆ. ಗೋವಾದಲ್ಲಿ ಇಂದಿನಿಂದ 4ನೇ ಆವೃತ್ತಿಯ ಭಾರತ ಇಂಧನ ಸಪ್ತಾಹ. ಹಾಗೂ WPL T20 ಕ್ರಿಕೆಟ್, ಆರ್ಸಿಬಿ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 15 ರನ್ಗಳ ಜಯ. ವಾರ್ತೆಗಳ ವಿವರ. ಬಜೆಟ್ ಅಧಿವೇಶನಕ್ಕೂ ಮುನ್ನ ಪ್ರಮುಖ ರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಶಾಸಕಾಂಗ ವ್ಯವಹಾರಗಳನ್ನು ಚರ್ಚಿಸಲು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇಂದು ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಸಭೆಯು ನಾಳೆಯಿಂದ ಏಪ್ರಿಲ್ 2ರವರೆಗೆ ನಡೆಯುವ ಅಧಿವೇಶನದಲ್ಲಿ ಶಾಸಕಾಂಗ ವ್ಯವಹಾರಗಳನ್ನು ಸುಗಮಗೊಳಿಸುವ ಮತ್ತು ಪ್ರಮುಖ ರಾಷ್ಟ್ರೀಯ ಸಮಸ್ಯೆಗಳನ್ನು ನಿರ್ವಹಿಸುವ ಗುರಿಯನ್ನು ಹೊಂದಿದೆ. ಮೊದಲ ಹಂತದ ಅಧಿವೇಶನವು ನಾಳೆಯಿಂದ ಫೆಬ್ರವರಿ 13ರವರೆಗೆ ನಿಗದಿಯಾಗಿದ್ದರೆ, ಎರಡನೇ ಹಂತದ ಅಧಿವೇಶನವು ಮಾರ್ಚ್ 9ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದೆ. ಬಜೆಟ್ ಅಧಿವೇಶನವು 30 ಸಭೆಗಳನ್ನು ಒಳಗೊಂಡಿದ್ದು, ಫೆಬ್ರವರಿ 1ರಂದು 2026-27ರ ಕೇಂದ್ರ ಬಜೆಟ್ ಅನ್ನು ಮಂಡಿಸಲಾಗುತ್ತದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೊದಲ ದಿನದಂದು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಐರೋಪ್ಯ ಒಕ್ಕೂಟ ಭಾರತ ರಕ್ಷಣಾ ಪಾಲುದಾರಿಕೆಗೆ ಇಂದು ಸಹಿ ಹಾಕಲಾಗುವುದು ಎಂದು ಐರೋಪ್ಯ ಆಯೋಗದ ಉಪಾಧ್ಯಕ್ಷೆ ಖಾಜಾ ಖಲಾಸ್ ತಿಳಿಸಿದ್ದಾರೆ. ಐರೋಪ್ಯ ಆಯೋಗದ ಅಧ್ಯಕ್ಷ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡಿ ಕೋಸ್ಟಾ ಮತ್ತು ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರು ಭಾರತ ಭೇಟಿಯಲ್ಲಿದ್ದಾರೆ. ಅಲ್ಲದೆ ಅವರು 77ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅವರು ಇಂದು 16ನೇ ಭಾರತ EU ಶೃಂಗಸಭೆಯ ಸಹ ಅಧ್ಯಕ್ಷರಾಗಲಿದ್ದಾರೆ. ಉಭಯ ದೇಶಗಳ ನಡುವಿನ ಆಳವಾದ ಬಾಂಧವ್ಯದ ಸಂಕೇತವಾಗಿ EU ನೌಕಾ ಕಾರ್ಯಾಚರಣೆಗಳಾದ ಅಟ್ಲಾಂಟಾ ಮತ್ತು ಆಸ್ಪಿಡ್ಜಾನ್ ಸಿಬ್ಬಂದಿ ಮೊದಲ ಬಾರಿಗೆ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಎಂದು ಖಾಜಾ ಖಲಾಸ್ ಹೇಳಿದ್ದಾರೆ. ಇನ್ನೊಂದೆಡೆ ಭಾರತ ಮತ್ತು ಐರೋಪ್ಯ ಒಕ್ಕೂಟ ಇಂದು ಘೋಷಿಸಲಿರುವ ಪ್ರಸ್ತಾವಿತ ಮುಕ್ತ ವ್ಯಾಪಾರ ಒಪ್ಪಂದಕ್ಕಾಗಿ ಅಧಿಕೃತ ಮಟ್ಟದ ಮಾತುಕತೆಗಳನ್ನು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯವನ್ನು ಉತ್ತೇಜಿಸಲು ಮತ್ತು ಎರಡೂ ಕಡೆಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಈ ಒಪ್ಪಂದವನ್ನು ಮಾಡಲಾಗಿದೆ. ಭಾರತೀಯ ದೃಷ್ಟಿಕೋನದಿಂದ ವ್ಯಾಪಾರ ಒಪ್ಪಂದವು ಸಮತೋಲಿತ ಮತ್ತು ಭವಿಷ್ಯದ ದೃಷ್ಟಿಕೋನದಿಂದ ಕೂಡಿದ್ದು, ಇದು ಐರೋಪ್ಯ ಒಕ್ಕೂಟದೊಂದಿಗೆ ಭಾರತದ ಉತ್ತಮ ಆರ್ಥಿಕ ಏಕೀಕರಣಕ್ಕೆ ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಉಭಯ ದೇಶಗಳ ವ್ಯಾಪಾರ ಮತ್ತು ಹೂಡಿಕೆಗಳನ್ನು ಮುನ್ನಡೆಸುತ್ತದೆ ಎಂದು ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವನ್ನು ಆಯೋಜಿಸಿದ್ದರು. ಐರೋಪ್ಯ ಆಯೋಗದ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ, ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರೆ ಗಣ್ಯರು ಔತಣಕೂಟದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ಅನೇಕ ಗಣ್ಯರು ಮತ್ತು ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಫಲಾನುಭವಿಗಳು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಕಲಾತ್ಮಕ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳು ಹಾಗೂ ಈಶಾನ್ಯ ರಾಜ್ಯಗಳ ಪಾಕ ಪದ್ಧತಿಯನ್ನು ಅತಿಥಿಗಳು ಆನಂದಿಸಿದರು. ವಿಶ್ವದ 3ನೇ ಅತಿದೊಡ್ಡ ಇಂಧನ ಬಳಕೆದಾರ ರಾಷ್ಟ್ರವಾಗಿರುವ ಭಾರತವು ಇಂದಿನಿಂದ 30ರವರೆಗೆ 4ನೇ ಆವೃತ್ತಿಯ ಭಾರತ ಇಂಧನ ಸಪ್ತಾಹವನ್ನು ಗೋವಾದ ONGC ಬೇತುಲ್ನಲ್ಲಿ ಆಯೋಜಿಸಿದೆ. ದಕ್ಷಿಣ ಗೋವಾದಲ್ಲಿ ನಡೆಯಲಿರುವ ಭಾರತ ಇಂಧನ ಸಪ್ತಾಹ 2026ರ 4ನೇ ಆವೃತ್ತಿಯ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಉದ್ಘಾಟನೆಯ ನಂತರ ಪ್ರಧಾನಿ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕೈಗಾರಿಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಸಚಿವ ಡಾ ಸುಲ್ತಾನ್ ಅಹಮದ್ ಅಲ್ ಜಾಬಾರ್, ಕೆನಡಾದ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವ ಟಿಮ್ ಹಾಡ್ಜನ್ ಹಾಗೂ
ಆಫ್ರಿಕಾ, ಮಧ್ಯಪ್ರಾಚ್ಯ, ಮಧ್ಯ ಏಷ್ಯಾ ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಹಿರಿಯ ಸಚಿವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಇಂಧನ ಭದ್ರತೆಯನ್ನು ಬಲಪಡಿಸುವುದು, ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಆರ್ಥಿಕತೆಗಳಲ್ಲಿ ಅಳವಡಿಸಿಕೊಳ್ಳಬಹುದಾದ ಡಿಕಾರ್ಬನೈಸೇಷನ್ ಪ್ರಾಯೋಗಿಕ ಮಾರ್ಗಗಳನ್ನು ಮುನ್ನಡೆಸುವತ್ತ ಭಾರತ ಇಂಧನ ಸಪ್ತಾಹ ಗಮನಹರಿಸುತ್ತದೆ. 3 ದಿನಗಳ ಈ ಕಾರ್ಯಕ್ರಮವು ಅಮೆರಿಕ, ಯುರೋಪ್, ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಏಷ್ಯಾ ಪೆಸಿಫಿಕ್ನಿಂದ ನಿಯೋಗಗಳನ್ನು ಹೊಂದಿರಲಿದ್ದು, ಇದು ಜಾಗತಿಕ ಇಂಧನ ಕ್ಷೇತ್ರದಲ್ಲಿ ಭಾರತದ ಬೆಳೆಯುತ್ತಿರುವ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ವೈದ್ಯಕೀಯ ಕ್ಷೇತ್ರದಲ್ಲಿನ ಅಪ್ರತಿಮ ಸೇವೆ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಗುರುತಿಸಿ ದಾವಣಗೆರೆಯ ಹೆಸರಾಂತ ವೈದ್ಯ ಡಾ. ಸುರೇಶ್ ಹನಗವಾಡಿ ಅವರಿಗೆ ಕೇಂದ್ರ ಸರ್ಕಾರ ಈ ಬಾರಿಯ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿದೆ. ರಕ್ತ ಹೆಪ್ಪುಗಟ್ಟದ ಅಪರೂಪದ ಹಾಗೂ ಮಾರಣಾಂತಿಕ ಕಾಯಿಲೆಯಾದ ಹಿಮೋಫಿಲಿಯಾ ನಿಯಂತ್ರಣ ಮತ್ತು ಚಿಕಿತ್ಸೆಯಲ್ಲಿ ಡಾ. ಹನಗವಾಡಿ ಅವರು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ. ದಶಕಗಳ ಹಿಂದೆ ಈ ಕಾಯಿಲೆಯ ಬಗ್ಗೆ ಜನರಲ್ಲಿ ಅರಿವು ಇಲ್ಲದ ಕಾಲದಲ್ಲೇ ಕಾರ್ಯಪ್ರವೃತ್ತರಾದ ಇವರು ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯನ್ನು ಸ್ಥಾಪಿಸುವ ಮೂಲಕ ಸಾವಿರಾರು ರೋಗಿಗಳಿಗೆ ಆಶಾಕಿರಣವಾಗಿದ್ದಾರೆ. ಹಿಮೋಫಿಲಿಯಾ ಚಿಕಿತ್ಸೆಯು ಅತ್ಯಂತ ದುಬಾರಿಯಾಗಿದ್ದು, ಸಾಮಾನ್ಯ ಜನರಿಗೆ ಎಟುಕದಂತಿರುವಾಗ ಡಾ. ಹನಗವಾಡಿ ಅವರು ಸಾವಿರಾರು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ, ಅಗತ್ಯ ಔಷಧ ಹಾಗೂ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ರಾಜ್ಯದ ಹಲವೆಡೆ ಹಿಮೋಫಿಲಿಯಾ ಚಿಕಿತ್ಸಾ ಕೇಂದ್ರಗಳು ಸ್ಥಾಪಿತವಾಗಿದ್ದು, ರೋಗಿಗಳ ಬದುಕು ಹಸನಾಗಿದೆ. ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವ ಕುರಿತು ಡಾ. ಸುರೇಶ್ ಹನಗವಾಡಿ ಅವರು ಆಕಾಶವಾಣಿಯೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಪ್ರಶಸ್ತಿ ಘೋಷಣೆ ಆಗಿದ್ದು ನನಗೆ ತುಂಬಾ ಅನಿರೀಕ್ಷಿತ ಅನಿಸ್ತು ಮತ್ತು ಆಶ್ಚರ್ಯವಾಯ್ತು. ಈ ಪ್ರಶಸ್ತಿ ಅಟ್ಲೀಸ್ಟ್ ನಮ್ಮ ಈ ತರ ವಿರಳ ರೋಗಗಳಿಗೋಸ್ಕರ ಕೆಲಸ ಮಾಡ್ತಕ್ಕಂತ ವೈದ್ಯರನ್ನ ಸರ್ಕಾರ ಗುರುತಿಸಿತು ಅಂತ ಒಂದು ಸಂತೋಷ ಮತ್ತು ಸಮಾಧಾನ ಆಯ್ತು. ಈ ನೆವದಲ್ಲಿ ಜನಸಾಮಾನ್ಯರಲ್ಲಿ ಕೇಳೇ ಇರತಕ್ಕಂತ ಇಂತಹ ವಿರಳ ರೋಗಗಳ ಬಗ್ಗೆ ಅರಿವು ಮೂಡಿಸುವ ಒಂದು ಸುವರ್ಣಾವಕಾಶ ಸಿಕ್ತು. ನಾನು ಹಿಮೋಫಿಲಿಯಾ ಪೀಡಿತನಾಗಿ ನನ್ನ ಡಯಾಗ್ನೋಸ್ ಆದಾಗ ಆಗ ಯಾವುದೇ ವ್ಯವಸ್ಥೆ ಇರಲಿಲ್ಲ. ರಕ್ತ ಪರೀಕ್ಷೆಗಳ ವ್ಯವಸ್ಥೆ ಕೂಡ ಇಡೀ ರಾಜ್ಯದಲ್ಲಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಹುಟ್ಟಿದ ನಾನು ನಮ್ಮ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿನ 89-90 ನಲ್ಲಿ ನಾವು ಶುರು ಮಾಡಿದ್ವಿ. ವಡೋದರಾದ ಬಿಎಸ್ಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ WPL T20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 15 ರನ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 180 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮುಂಬೈ ಇಂಡಿಯನ್ಸ್ ಪರ 57 ಎಸೆತಗಳಲ್ಲಿ ಅಜೇಯ ಶತಕ ಸಿಡಿಸಿದ ಆಟಗಾರ್ತಿ ಬ್ರಂಟ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಜಿಂಬಾಬ್ವೆಯ ಬುಲುವಾಯೋದ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿರುವ 2026ರ 19 ವರ್ಷದೊಳಗಿನವರ ಕ್ರಿಕೆಟ್ ವಿಶ್ವಕಪ್ನ ಸೂಪರ್ 6 ಹಂತದ 6ನೇ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವು ಭಾರತ ತಂಡವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡವು ಪಂದ್ಯಾವಳಿಯಲ್ಲಿ ಇಲ್ಲಿಯವರೆಗೆ ಎಲ್ಲ ಗುಂಪು ಹಂತದ ಪಂದ್ಯಗಳಲ್ಲಿ ಅಜೇಯವಾಗಿದ್ದು, ಯುನೈಟೆಡ್ ಸ್ಟೇಟ್ಸ್, ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಜಯಗಳಿಸಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಜೆಟ್ ಅಧಿವೇಶನಕ್ಕೂ ಮುನ್ನ ಇಂದು ಸರ್ವಪಕ್ಷ ಸಭೆ, ನಾಳೆಯಿಂದ ಸಂಸತ್ ಅಧಿವೇಶನ. ಐರೋಪ್ಯ ಒಕ್ಕೂಟ ಭಾರತ ರಕ್ಷಣಾ ಪಾಲುದಾರಿಕೆಗೆ ಇಂದು ಸಹಿ ನಿರೀಕ್ಷೆ.
ಗೋವಾದಲ್ಲಿ ಇಂದಿನಿಂದ 4ನೇ ಆವೃತ್ತಿಯ ಭಾರತ ಇಂಧನ ಸಪ್ತಾಹ ಹಾಗೂ WPL T20 ಕ್ರಿಕೆಟ್ ಆರ್ಸಿಬಿ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 15 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. Akashvani presents Morning News. Good morning, I'm Sarabjit Kaur. The headlines. India and European Union conclude official level negotiations for proposed free trade agreement. India-EU security and defence partnership to be signed in New Delhi today. Prime Minister Narendra Modi to inaugurate India Energy Week 2026 in South Goa virtually. Government convenes all-party meeting today ahead of budget session of Parliament beginning tomorrow. Uttarakhand government implements amendment ordinance to reform several provisions of Uniform Civil Code. 6-day-long National Culture and Tourism Festival Bharat Parv 2026 begins at Red Fort in Delhi. And in cricket, India to take on Zimbabwe in Super 6 stage of Under-19 World Cup at Bulawayo in Zimbabwe this afternoon. And now the news in detail. Commerce Secretary Rajesh Agarwal has said India and European Union have concluded official level negotiations for the proposed free trade agreement to boost two-way commerce and strengthen economic ties between the two sides. Mr. Agarwal said that the two sides are set to announce the conclusion of official level negotiations in New Delhi today. More details from our correspondent. Commerce Secretary said the trade deal from the Indian perspective is balanced and forward-looking, which will help in better economic integration of India with the EU. Mr. Agrawal added that it will propel trade and investments in both economies. The announcement will be made during the EU-India summit, which will be hosted by Prime Minister Narendra Modi in New Delhi today. European Council President Antonio Costa and European Commission President Ursula von der Leyen will hold summit talks with PM Modi in New Delhi today. The pact is likely to provide duty-free access to a number of Indian goods from labor-intensive sectors such as textiles, chemicals, gems and jewelry, electrical machinery, leather and footwear. Vice President of European Commission Kaja Kallas has said that the EU-India security and defence partnership will be signed today. Kallas said there is strong momentum for closer cooperation with India and EU is seizing it. She said as a symbol of the deepening bond between the two countries, personnel from EU naval operations, Atlanta and Aspides took part in the Republic Day parade at Kartavya Path in New Delhi yesterday for the first time. The EU market accounts for about 17% of India's total exports and the bloc's exports to India constitute 9% of its total overseas shipments. Ashish Abraham, Akashvani News, Delhi. European Council President Antonio Costa has said that India and European Union can together act as strong providers of stability, protectability and reliability on the global stage and protect the rules-based order at a time of growing geo-economic turbulence and unpredictability in trade. In an interview to a TV channel, Mr. Costa said India-EU FTA will send an important political message to the world that India and EU believe more in trade agreements than in tariffs. He further added that the deal is important at a time when protectionism is rising and some countries have decided to increase tariffs. The fourth edition of India Energy Week, IEW 2026, will begin today in South Goa. Prime Minister Narendra Modi will inaugurate the conclave virtually. Mr. Modi will virtually address the delegates after the inauguration at Betul village in South Goa district. More details from our correspondent. Under the patronage of Ministry of Petroleum and Natural Gas, this premier event will bring together over 75,000 professionals and 550 speakers from 120 nations. Global leaders like Hardeep Singh Puri and UAE's Dr. Sultan Ahmad Al Jaber will lead discussions on balancing energy security with decarbonization. Featuring 700 exhibiting companies and specialized thematic zones, the event showcases innovations from green hydrogen to biofuels. By integrating local Goan heritage with high-level diplomacy, India Energy Week 2026 aims to forge the partnerships necessary for a sustainable and equitable energy future. Mahesh Sobre, Akashvani News, Panaji.
Government has called an all-party meeting at 11 a.m. today to discuss key national issues and legislative business ahead of the budget session of Parliament beginning tomorrow. We have a report on this. The budget session of the Parliament will commence from tomorrow and continue till 2nd of April. The session will begin with the address of President Draupadi Murmu to the members of Lok Sabha and Rajya Sabha. The Union Budget for the year 2026-27 will be presented on 1st of February on Sunday in the Lok Sabha. There will be 30 sittings during the session. The budget session will be held in two phases. The first phase of the session will be held from 28th January to 13th February, while the second phase will take place from 9th March to 2nd April. Drishti Bunyani, Akashvani News, Delhi. Uttarakhand government has implemented an amendment ordinance to reform several provisions of the Uniform Civil Code UCC. It has introduced about 12.5 changes, including stringent penal measures against coercion and fraud in marriage and live-in relationships. Details from our correspondent. Through these amendments, the provisions of the code have been made more clear and practical, ensuring its effective and transparent implementation. The amendments align criminal procedures and penal provisions with the new Indian legal codes, while also strengthening registration-related powers and the appellate mechanism. During the one-year period of the UCC, its most significant impact has been seen in the marriage registration process. Through the online system, spouses can register their marriages from anywhere. In the past year, since the implementation of the UCC, more than 5 lakh marriages registration have been completed. Under the new system, marriage registration certificates are now being issued within the average of 5 days. Sakshi Singh, Akashvani News, Dehradun. BJP National President Nitin Nabin will be on a 2-day visit to West Bengal beginning today. He will participate in a series of key organizational meetings aimed at strengthening the party's grassroots framework ahead of the assembly elections in the state. Mr. Nabin will chair a state core team meeting in Durgapur today, focusing on organizational strategy, political roadmap, and upcoming programs. Tomorrow, BJP President will attend the Bardhaman Vibhag Karyakarta Sammelan at Chitralaya Mela Maidan, Purva Bardhaman, where he will interact with party workers. Later in the afternoon, he will participate in the Asansol District Karyakarta meeting in Raniganj, addressing organizational issues and guiding party workers at the district level. This is Akashvani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back. You're listening to the Morning News. Prime Minister's flagship platform for proactive governance and timely implementation, Pragati, has marked a significant milestone with the successful conduct of its 50th meeting. Since its launch by Prime Minister Narendra Modi in 2015, Pragati has transformed governance by enabling real-time monitoring and resolution of key infrastructure projects and public grievances through direct prime ministerial review. The platform exemplifies cooperative federalism, bringing together the states, centre and union ministries on a single digital interface. Over a decade, Pragati has helped accelerate decision-making, resolution of issues causing delay in key infrastructure projects, and instilled a strong culture of accountability. Today, in this special series, we take a look at the Haridaspur Paradeep new rail line located in Odisha. The Haridaspur Paradeep new rail line, spanning 82 kilometers in Odisha, was conceived to establish a direct, high-capacity rail link between the mineral-rich hinterland of eastern India and Paradeep port. The project was sanctioned in January 1997. Project execution encountered challenges like land acquisition delays, financial issues, and delays in licenses and approvals. These issues were compounded by forest and environmental clearances, civil works, and formation activities progressed unevenly. The project's trajectory shifted decisively following its escalation to Pragati Review in August 2018, recognizing the project's national importance for port-based logistics and freight mobility. Prime Minister Narendra Modi issued clear, time-bound directions to the Government of Odisha, Ministry of Railways and district administrations to solve pending land acquisitions and statutory clearances
clearances in a mission mode. The project was commissioned in 2020. The passenger train was finally flagged off in March 2024. With Aman Yadav, Sakleen Akhtar, Akashwani News, Delhi. Lok Sabha Speaker Om Birla and Union Culture and Tourism Minister Gajendra Singh Shekhawat inaugurated the 6-day National Culture and Tourism Festival Bharat Parv 2026 at Red Fort in New Delhi yesterday. During the event, Mr. Birla said that this festival will serve as a platform in strengthening India's cultural heritage. He said that through this festival, people will get to witness the culture of different states and regions. Mr. Birla added that this initiative will play a crucial role in increasing tourism potential of the nation. This festival will offer a glimpse into India's culture and heritage. We invite the nation and the world to come and witness the Bharat Parv. I hope that through this festival, we will attract both domestic and international tourists. Speaking on the occasion, Culture and Tourism Minister Gajendra Singh Shekhawat noted that through this festival, visitors will gain a deeper understanding of country's traditions, folk arts, crafts, cuisines and tourism destinations, thereby strengthening people's connection with the nation's heritage. Traffic restrictions will be in force in parts of Delhi today in view of the full dress rehearsal of the beating retreat ceremony at Vijay Chowk. The restrictions will be enforced from 4 p.m. to 6 p.m. Vijay Chowk and Raisina Road from Krishi Bhavan roundabout towards Vijay Chowk will remain closed or restricted for general traffic. Traffic beyond Dara Shikoh Road roundabout, Krishna Menon Marg roundabout and Sunehri Masjid roundabout towards Vijay Chowk will also remain restricted. Kartavya Path between Vijay Chowk and Rafi Marg up to Kartavya Path crossing will be affected. Commuters have been advised to take alternative routes including Ring Road, Ridge Road, Aurobindo Marg, Saftarjung Road via Kamal Ataturk Marg, Rani Jhansi Road and Minto Road. In cricket, India will take on Zimbabwe in Super 6 stage of Under-19 World Cup at Bulawayo in Zimbabwe today. The match will start at 1 p.m. IST. The Zimbabwe Under-19 side enters the Super 6 after a challenging group stage, recording 2 losses and 1 no result. On the other hand, India Under-19 have been unbeaten so far in the tournament, securing victories over the United States, Bangladesh and New Zealand during the group stage. In the Women's Premier League WPL cricket, Mumbai Indians MI defeated Royal Challengers Bengaluru RCB by 15 runs at BCA Stadium in Vadodara last night. Mumbai have 6 points from 7 matches, while RCB, who have already made it to the playoffs, have recorded 10 points from 7 games. And now for a look at today's newspapers. It's over to Renu Kataria. Thank you, Sarabjit. Colorful pictures of the magnificent Republic Day parade at the Kartavya Path are splashed all across the newspapers today. The Indian Express caption reads, EU center stage on 77th Republic Day celebrations. The Times of India says, euphoria at Republic Day parade. The Hindu goes on to contribute, India-EU close in on FTA as negotiations conclude. The Hindustan Times on its front page notes, airlines in new push to get safety rules watered down. The Times of India mentions, spouse, not husband, district courts ordered to use gender-neutral terms. With shopping bags all full, Action India flexes shopping muscle to lift Republic Day show. Sales across daily essentials, electronics rise to 5-year high, mentions the Economic Times. The Financial Express notes, with smog more than a health hazard in urban India, new risk factor for India Inc. pollution. Grab curbs restrict construction activity, disrupting supply chains and real estate timelines. The Hindu in its editorial section talks of RBI's fiscal advice. Under the captions, Mind the Time, the newspaper goes on to say, India needs public-funded geriatric care to take care of its elderly. While India is often celebrated for its demographic dividend, its states are undergoing a significant but uneven demographic transition. And with that, it's back to you, Sarabjit. Thank you, Renu. And now, before we end the bulletin, the headlines once again. India and European Union conclude official-level negotiations for proposed free trade agreement. India-EU security and defence partnership to be signed in New Delhi today. Prime Minister Narendra Modi to inaugurate India Energy Week 2026
in South Goa virtually. Government convenes all-party meeting today ahead of budget session of Parliament beginning tomorrow. Uttarakhand government implements amendment ordinance to reform several provisions of Uniform Civil Code. 6-day-long National Culture and Tourism Festival Bharat Parv 2026 begins at Red Fort in Delhi. And in cricket, India to take on Zimbabwe in Super 6 stage of Under-19 World Cup at Bulawayo in Zimbabwe this afternoon. And with that, we end the morning news. Have a nice day. ಸಮಯ ಸರಿಯಾಗಿ 8:30 ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ.